ಮ್ಯಾಮ್ ನೆಟ್ವರ್ಕ್ ಪ್ರಾಬ್ಲಮ್ ಇದೆ, ಅದಕ್ಕೆ ಆನ್ ಮಾಡಕ್ ಆಗ್ತಾ ಇಲ್ಲ. ಆಯ್ತು, ನೆಟ್ವರ್ಕ್ ಪ್ರಾಬ್ಲಮ್ ಇರೋರು ಬಿಟ್ಟು ಉಳಿದವ್ರು ಯಾರ್ಯಾರಿಗೆ ಸಾಧ್ಯನೋ ಅವರೆಲ್ಲರೂ ವಿಡಿಯೋ ಆನ್ ಮಾಡಿ. ಓಕೆನಾ? ಮಾಡ್ಕೊಂಡಿದೀವಿ ಮ್ಯಾಮ್. ನಮ್ದು ಆಗ್ತಲ್ಲ. ಓಕೆ, ಪರವಾಗಿಲ್ಲ. ಯಾರಿಗೆ ಸಾಧ್ಯನೋ ಅವರೆಲ್ಲ ಮಾಡಿ, ಯಾರಿಗ ಆಗ್ತಾ ಇಲ್ವೋ ಅವರು ಹಾಗೆ ಇಟ್ಕೊಂಡು ಕೇಳ್ಕೊಳ್ಳಿ. ಓಕೆನಾ? ಜೈ ಶ್ರೀ ಕೃಷ್ಣ ಮ್ಯಾಮ್. ಜೈ ಶ್ರೀ ಕೃಷ್ಣ ಮ್ಯಾಮ್, ನಾನು ಸುಷ್ಮಾ ಅಂತ ಹೇಳಿ. ಹಾ, ನನ್ನ ಮಗ ನಿನ್ನೆಯಿಂದ ಕ್ಲಾಸ್ ಅಟೆಂಡ್ ಮಾಡ್ತಾ ಇದ್ದಾನೆ ಮ್ಯಾಮ್. ಹಾ, ಹೌದಾ? ನನ್ಗೆ ಹೌದು ಮ್ಯಾಮ್, ನಿನ್ನೆಯಿಂದ ಅಟೆಂಡ್ ಮಾಡ್ತಿದ್ದಾನೆ. ಯಶ್ಮಿತ್ ಎನ್ ಗೌಡ ಅಂತ ಅವನ ಹೆಸರು. ಅವನ್ಗೆ ನಿನ್ನೆಯಿಂದ ಇವರು ಯಾರು ರಾಷ್ಟ್ರೋತ್ತನ ರಾಧಾ ಮ್ಯಾಮ್ ಅಂತ ಇದಾರಲ್ಲ, ಅವರು ಕಳ್ಸಿಕೊಟ್ಟಿದ್ದಾರೆ. ಅದು ಮೇಡಮ್ ಅಂತ ಹೇಳಿ ಅವ್ರು ನಮ್ಗೆ ಲಿಂಕ್ ಕಳಿಸ್ತಾರೆ, ನಾನು ಅದರಿಂದ ಜಾಯಿನ್ ಆಗ್ತಾ ಇದ್ದೀವಿ. ಮೇಡಮ್, ಏನ್ ಗೊತ್ತಾ, ಇವಾಗ ಒಂದು ಸೆಷನ್ ನಡೆಯೋದಿದೆ, ಇಂಪಾರ್ಟೆಂಟ್ ಸೆಷನ್. ಎಲ್ಲರೂ ವೆಯ್ಟ್ ಮಾಡ್ತಾ ಇದಾರೆ ಮಕ್ಕಳೆಲ್ಲ. ನಿಮ್ದನ್ನ ಹಾಗೆ ನಾನು ಪರ್ಸನಲಿ ಮಾತಾಡ್ತೀನಿ, ಇಲ್ಲ ನಿಮ್ ರಾಧಾ ಮ್ಯಾಮ್ಗೆ ನನ್ನ ನಂಬರ್ ಇಸ್ಕೊಂಡು ಮಾತಾಡಿ, ಆಯ್ತಾ? ಸರಿ ಮ್ಯಾಮ್. ಓಕೆ, ಥ್ಯಾಂಕ್ ಯು ಮ್ಯಾಮ್. ಓಕೆ. ಜೈ ಶ್ರೀ ಕೃಷ್ಣ. ಎಲ್ಲ ತುಂಬಾ ಕುತೂಹಲದಿಂದ ಕಾಯ್ತಾ ಇದ್ದೀರಲ್ಲ, ಹೆಂಗೆ ನಾವು ಮೆಮೊರೈಸೇಷನ್ ಮಾಡ್ಬೇಕು ಅಂತ. ಹೌದು. ನಮ್ ಕ್ಲಾಸ್ ಅಲ್ಲಿ ಇದ್ದವರಂತೂ ಎಲ್ಲರೂ ಆಲ್ರೆಡಿ ಎಷ್ಟೊಂದ್ ಜನ ಕಲ್ತ್ಬಿಟ್ಟಿದ್ದಾರೆ, ಎಷ್ಟು ಚೆನ್ನಾಗಿ ಸ್ಕೂಲಲ್ಲಿ ಹೇಳಿದಾರಲ್ಲ. ಈಗ ಈ ಸೆಷನ್ ನ ಹೇಗ್ ಅನ್ಕೊಳ್ಳೋಣ ಅಂದ್ರೆ, ನಾನು ನಿಮ್ಗೆ ಟಿಪ್ಸ್ ಕೊಡ್ತೀನಿ, ನೀವ್ ಹೇಗ್ ಕಲ್ತಿದ್ದೀರಾ ಅದನ್ನ ನನಗ್ ಟಿಪ್ಸ್ ಕೊಡ್ಬೇಕು. ಓಕೆನಾ? ಥಮ್ಸ್ ಅಪ್. ವೆರಿ ಗುಡ್. ನಿಮ್ಗೆಲ್ಲ ಮೊದಲನೇದಾಗಿ ಕಂಗ್ರಾಚುಲೇಷನ್ಸ್. 21 ದಿನ ಕಂಟಿನ್ಯೂಸ್ ಕ್ಲಾಸ್ ಅಟೆಂಡ್ ಮಾಡಿ 12 ಮತ್ತೆ 15ನೇ ಅಧ್ಯಾಯ ಮುಗಿಸಿದೀರಾ. ವೆರಿ ನೈಸ್. ಈಗ ಫಸ್ಟ್ ಮೊದಲನೇದಾಗಿ ನಾವು ಕನ್ನಡದಲ್ಲಿ ಏನ್ ಹೇಳ್ತೀವಿ? ಕಂಠಸ್ಥೀಕರಣ ಅಂತ ಹೇಳ್ತೀವಿ. ಇಂಗ್ಲಿಷ್ ನಲ್ಲಿ ಏನ್ ಹೇಳ್ತೀವಿ ಮಕ್ಕಳ? ಬೈ ಹಾರ್ಟಿಂಗ್. ಎಲ್ಲರಿಗೂ ಇಂಗ್ಲಿಷ್ ಬರುತ್ತೆ, ಕನ್ನಡನೇ ಕರೆಕ್ಟ್ ಆಗಿ ಬರಲ್ಲ ಅಲ್ವಾ? ಓಕೆ, ಎರಡು ಕಲ್ತ್ಕೊಳ್ಳೋಣ. ಈಗ ಬೈ ಹಾರ್ಟಿಂಗ್ ಅಂದ್ರೆ ಏನು ಅಂತ ಗೊತ್ತಿದ್ಯಾ ನಿಮ್ಗೆ? ಲರ್ನ್ ಬೈ ಹಾರ್ಟ್. ಏನ್ ಹೇಳಿ? ಲರ್ನ್ ಬೈ ಹಾರ್ಟ್. ಹೃದಯ ಪೂರ್ವಕವಾಗಿ ಕಲಿಯೋದು. ಇದನ್ನ ನಾವೇನಂತ ಕರಿತೀವಿ? ಬೈ ಹಾರ್ಟ್. ಅದನ್ನ ನಾವು ಕನ್ನಡದಲ್ಲಿ ಏನಂತೀವಿ? ಕಂಠಸ್ಥೀಕರಣ ಅಂತಾನು ಅಂತೀವಿ. ಓಕೆನಾ? ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ, ಬೇಕಿದ್ದಾಗ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಆಯ್ತಾ? ಡಿಸ್ಟರ್ಬ್ ಆಗುತ್ತೆ. ಓಕೆ, ನಾವು ಈಗ ಹೇಗೆ ನಾವು ಬಯಾಟ್ ಮಾಡೋದು? ನಮ್ಗೆ ಏನಾಗುತ್ತೆ, ಫಸ್ಟ್ ನೋಡಿದ ತಕ್ಷಣ ನಮ್ಗೆ ನೋಡಿದ ತಕ್ಷಣ ಏನ್ ಅನ್ಸುತ್ತೆ? ಭಗವದ್ಗೀತೆನ ನಾವಂತೂ ಹೇಳ್ಬಿಟ್ಟಿದೀವಿ ನಿಮ್ಗೆ 6 ಅಧ್ಯಾಯ ಬಯಟ್ ಮಾಡ್ಬೇಕು ಅಂತ. ನಿಮ್ಗೆಲ್ಲ ಭಯ ಆಗ್ತಿದೆ ಅಲ್ವಾ? ಫಸ್ಟ್ ನಾವೇನ್ ಬಿಡ್ಬೇಕು ಅಂದ್ರೆ ಆ ಭಯನ ಬಿಡ್ಬೇಕು. ಏನ್ ಬಿಡ್ಬೇಕು ಮಕ್ಕಳ? ನಾವು ಆ ಭಯನ ಬಿಡ್ಬೇಕು. ಭಯ ಬಿಟ್ಟು ನಾವೇನ್ ಹೇಳ್ಬೇಕು? ನಾವು ಕಲಿತೀವಿ ಅನ್ನೋ ಆತ್ಮವಿಶ್ವಾಸನ ನಮ್ಮಲ್ಲಿ ಸ್ಟ್ರಾಂಗ್ ಆಗಿ ಹೇಳ್ಕೊಂತ ಇರ್ಬೇಕು. ನಮಗ್ ಬರುತ್ತೆ, ನಾವು ಕಲಿತೀವಿ. ನಾವು ಭಗವದ್ಗೀತೆಯಲ್ಲಿ ಎಷ್ಟು ಶ್ಲೋಕ ಇದೆ? 700 ಶ್ಲೋಕ ಇದೆ. ಅದನ್ನ ನಾವು ನೋಡೋ ದೃಷ್ಟಿಕೋನ ಹೇಗಿರುತ್ತೆ? 700 ಶ್ಲೋಕನ ಅಂತ ಅನ್ಕೊಂಡ್ರೆ ನಾವು ಖಂಡಿತ ಬಯಟ್ ಮಾಡಕ್ ಆಗಲ್ಲ. 700 ಶ್ಲೋಕನ ಅಂತ ಅನ್ಕೊಂಡ್ರೆ ಖಂಡಿತ ಬಯಟ್ ಮಾಡ್ತೀವಿ. ಓಕೆನಾ? ನಾವೆಲ್ಲ ಏನ್ ಅನ್ಕೋಬೇಕು ಈಗ? 700 ಶ್ಲೋಕನ ಅಷ್ಟೇನಾ? ನಮ್ಮ ಮೇಲೆ ಕೃಷ್ಣನ್ ಕೃಪೆ ಇದೆ, ನಾವು ಖಂಡಿತ ಬಯಟ್ ಮಾಡ್ತೀವಿ ಅಂತ ಅನ್ಕೋಬೇಕು ಫಸ್ಟ್. ಓಕೆನಾ? ಎಲ್ಲ ನೋಟ್ಸ್ ಏನಾದ್ರು ಇಟ್ಕೊಂಡಿದ್ದೀರಾ? ಬರ್ಕೊಂತಿದ್ದೀರಾ? ನಾನ್ ಹೇಳೋದೇನ್ ಗೊತ್ತಾ? ಬುಕ್ಕಲ್ಲಿ ಬರ್ಕೋಬಾರ್ದು, ಇಲ್ಲಿ ಬರ್ಕೋಬೇಕು. ಎಲ್ಲಿ ಬರ್ಕೋಬೇಕು? ಮಸ್ತಕದಲ್ಲಿ ಬರ್ಕೋಬೇಕು. ಪುಸ್ತಕದಲ್ಲಿ ಅಲ್ಲ, ಮಸ್ತಕದಲ್ಲಿ ಬರ್ಕೋಬೇಕು. ಓಕೆನಾ? ಇವತ್ತಿಂದ ಪ್ರಾಕ್ಟೀಸ್ ಮಾಡೋಣ. ನಾನು ಏನೇನ್ ಹೇಳ್ಕೊಡ್ತೀನಿ ಅದನ್ನೆಲ್ಲ ನೀವ್ ಎಲ್ಲಿ ಬರ್ಕೋತೀರಾ? ಮಸ್ತಕದಲ್ಲಿ ಬರ್ಕೋತೀರಾ. ಫಾರ್ ಎಕ್ಸಾಂಪಲ್, ನೀವ್ ಹೇಗೆ ಸ್ಕೂಲ್ ನಲ್ಲಿ ಪಾಠ ಮಾಡಿದಾಗ ನಿಮ್ಗೆ ಇಂಟ್ರೆಸ್ಟ್ ಇರೋ ಸಬ್ಜೆಕ್ಟ್ ನ ಎಷ್ಟು ಚೆನ್ನಾಗಿ ಕಲ್ತಿರ್ತೀರಾ, ನಿಮ್ಗೆ ಮತ್ತೆ ಜಾಸ್ತಿ ಅದನ್ನ ಓದೋದ್ ಬೇಕಾಗಿಲ್ಲ. ಅದೇ ಇಂಟ್ರೆಸ್ಟ್ ಇಲ್ದೇ ಇರೋ ಸಬ್ಜೆಕ್ಟ್ ಏನಾಗುತ್ತೆ? ಎಷ್ಟು ಓದಿದ್ರು ನಿಮಗ್ ಬರಲ್ಲ. ಅದಕ್ಕೆ ನಾವೇನ್ ಮಾಡ್ಬೇಕು? ಫಸ್ಟ್ ನಾವೇನ್ ತೋರಿಸ್ಬೇಕು? ಆಸಕ್ತಿನ ನಮ್ಮಲ್ಲಿ ಬೆಳೆಸ್ಕೊಬೇಕು. ಏನ್ ಬೆಳೆಸ್ಕೋಬೇಕು ನಾವು? ಆಸಕ್ತಿನ ಬೆಳೆಸ್ಕೋಬೇಕು.
ಫಸ್ಟ್ ಆಸಕ್ತಿ ಬೆಳೆಸ್ಕೊಂಡು ನಾವ್ ಹೇಗ್ ಕಲಿಬೇಕು? ನಮ್ ಮನಸ್ಸು ಶಾಂತವಾಗಿರ್ಬೇಕು. ಮತ್ತೆ ನಾವ್ ಹೇಗ್ ಕಲಿಯಕ್ ಸಾಧ್ಯ? ನಿಮ್ಗೆ ಇಂಟ್ರೆಸ್ಟ್ ಇರೋ ಸಬ್ಜೆಕ್ಟ್ ಆದ್ರೆ ಹೇಗ್ ಕಲಿತೀರಿ? ಖುಷಿಯಿಂದ ಕಲಿತೀರಿ ಅಲ್ವಾ? ಹಾಗೆ ನಾವೀಗ ಭಗವದ್ಗೀತೆ ಬರೀ 700 ಶ್ಲೋಕಗಳಿರೋದು ಆಯ್ತಾ? 700 ಶ್ಲೋಕನ ನಾವ್ ಹೇಗ್ ಕಲಿಬೇಕು? ಖುಷಿಯಿಂದ ಕಲಿಬೇಕು. ಖುಷಿಯಿಂದ ಕಲ್ತಾಗ ಏನಾಗುತ್ತೆ? ನಿಮ್ಮ ಮೈಂಡ್ ಅಲ್ಲಿ ಚೆನ್ನಾಗಿ ರೆಕಾರ್ಡ್ ಆಗಿ ಕೂತ್ಕೊಳ್ಳುತ್ತೆ. ಓಕೆನಾ? ಹೇಗ್ ಕಲಿತೀವಿ? 700 ಶ್ಲೋಕನ ಹೇಗ್ ಕಲಿಬೇಕು ನಾವು? ಖುಷಿಯಿಂದ ಎಲ್ಲರೂ ಕಲಿತೀರಲ್ವಾ ಖುಷಿಯಿಂದ? ವೆರಿ ಗುಡ್. ನೀವೆಲ್ಲ ಒಳ್ಳೆ ಮಕ್ಳು. ನೀವು ಕಲಿಯೋದಕ್ಕೋಸ್ಕರನೇ ಬಂದಿದ್ದೀರಲ್ಲ, ಕಲಿತೀರಾ. ಅದು ಎಷ್ಟು ಬೇಗ ಕಲಿತೀರಾ ಅಂದ್ರೆ ಗೀತಾ ಜಯಂತಿಗ್ ಮುಂಚೆ ನೀವೆಲ್ಲರೂ ಬಯಟ್ ಮಾಡಿ ಚಾಂಟಿಂಗ್ ಮಾಡ್ತೀರಾ. ಓಕೆನಾ? ನಿಮ್ಗೆಲ್ಲರಿಗೂ ಗೊತ್ತಿದೆ ಬಯಟ್ ಮಾಡೋದ್ ಹೆಂಗೆ ಅಂತ. ಕೆಲವೊಂದು ಸಣ್ಣ ಸಣ್ಣ ಟಿಪ್ಸ್ ನಾನು ಹೇಳ್ತೀನಿ ನಿಮ್ಗೆ. ಓಕೆನಾ? ಮೊದಲನೇದಾಗಿ ನಾವು ಯಾವಾಗ ಕಲಿತೀವಿ ಅಂದ್ರೆ ರಿಪೀಟಿಂಗ್ ದ ಶ್ಲೋಕಾಸ್ ಅಗೇನ್ ಅಂಡ್ ಅಗೇನ್. ನಾವೇನ್ ಮಾಡ್ತಾ ಇರ್ಬೇಕು? ಅವಾಗೆ ಶ್ಲೋಕಗಳನ್ನ ಹೇಳ್ಕೊಂತಾ ಇರ್ಬೇಕು. ಹೇಗೆ ಹೇಳ್ಕೋಬೇಕು? ಮನ್ಸಲ್ಲಿ ಅಲ್ಲ, ನಾವ್ ಯಾರು ಇಲ್ದೇ ಇದ್ದಾಗ. ಅಟ್ಲೀಸ್ಟ್ ನೀವೀಗ ಬಸ್ಸಲ್ಲಿ ಇರ್ತೀರಾ, ಆಗ ನಿಮ್ಗೆ ಹೇಳ್ಕೋಬೇಕು ಅನ್ಸುತ್ತೆ. ಆವಾಗ ಏನು ಮಾಡಕ್ ಆಗಲ್ಲ. ಆಗ ನಾವು ಮನ್ಸಲ್ಲೇ ಹೇಳ್ಕೋಬೇಕು. ಯಾರು ಇಲ್ದೇ ಇರೋ ಜಾಗದಲ್ಲಿ ಇರ್ತೀರಾ, ಆಗ ನಿಮ್ಗೆ ಯಾರು ಡಿಸ್ಟರ್ಬ್ ಮಾಡಲ್ಲ. ಅವಾಗ ನೀವೇನ್ ಮಾಡ್ಬೇಕು? ಚಾಂಟಿಂಗ್ ಲೌಡ್ಲಿ. ನಾವೇನ್ ಮಾಡ್ಬೇಕು? ಬಾಯಿ ಬಿಟ್ಟು ತುಂಬಾ ದೊಡ್ಡ ಸ್ವರದಲ್ಲಿ ಉಚ್ಚಾರ ಮಾಡ್ಬೇಕು. ಅವಾಗ ನಮ್ಗೆ ಏನಾಗುತ್ತೆ ಅಂದ್ರೆ ನಾವು 2 ತರ ರಿವಿಷನ್ ಆಗುತ್ತೆ ಅಲ್ಲಿ. ಒಂದು, ನಮ್ಮ ಮೈಂಡ್ಗೆ ಕಿವಿಯಿಂದ ಕೇಳ್ತಾ ಇರುತ್ತೆ, ನಮ್ ಬಾಯಿಂದ ಉಚ್ಚಾರ ಮಾಡ್ತಿರ್ತೀವಿ. ಅವಾಗ ನಮ್ಗೆ ಏನಾಗುತ್ತೆ? ಚೆನ್ನಾಗಿ ರಿವಿಷನ್ ಆಗುತ್ತೆ. ನಾವು ಕಲಿಯೋದು ಹೆಂಗೆ ಅಂದ್ರೆ ಬಯಟ್ ಮಾಡೋದು ರಿವಿಷನ್ ರಿವಿಷನ್ ರಿವಿಷನ್. ದಿಸ್ ಇಸ್ ದ ಓನ್ಲಿ ಶಾರ್ಟ್ ಮೆಥಡ್ ವಿ ಹ್ಯಾವ್ ಟು ಫಾಲೋ ಟು ಲರ್ನ್ ದ ಶ್ಲೋಕ. ಆಯ್ತಾ? ನಾವೇನ್ ಮಾಡ್ಬೇಕು? ಮಾಡ್ತಿರ್ಬೇಕು. ಯಾವಾಗ್ಲೂ ನಾವೇನ್ ಮಾಡ್ತಾ ಇರ್ಬೇಕು ಮಕ್ಳ? ರಿವಿಷನ್ ಮಾಡ್ತಾನೆ ಇರ್ಬೇಕು. ಓಕೆನಾ? ನಾವಿವಾಗ ಮೊಬೈಲ್ ನ ಯಾವ್ದಕ್ಕೆ ಯೂಸ್ ಮಾಡ್ತಿದ್ದೀರಾ ಮಕ್ಳು? ನೀವೆಲ್ಲರೂ ಏನಕ್ಕೆ ಯೂಸ್ ಮಾಡ್ತಿದ್ದೀರಾ ಮೊಬೈಲ್ ಲ್ಯಾಪ್ಟಾಪ್ ನ? ನೋಡಿ, ವೆರಿ ನೈಸ್. ನೋಡಿದ್ರ ನೀವು ಎಷ್ಟು ಒಳ್ಳೆ ರೀತಿಲಿ ಟೆಕ್ನಾಲಜಿನ ಉಪಯೋಗಿಸ್ಕೊಂತ ಇದ್ದೀರಾ. ಅದನ್ನೇ ನೀವು ಬೇರೆದಕ್ಕೂ ಉಪಯೋಗಿಸ್ಕೋಬಹುದು. ಗೇಮ್ ಆಡೋದಕ್ಕೂ ಉಪಯೋಗಿಸ್ಕೋಬಹುದು, ಬೇಡದಿರೋ ವಿಡಿಯೋಗಳು ನೋಡೋದಕ್ಕೂ ಉಪಯೋಗಿಸ್ಕೋಬಹುದು, ಶಾರ್ಟ್ಸ್ ನೋಡಕ್ಕೂ ಉಪಯೋಗಿಸ್ಕೋಬಹುದು. ಆದ್ರೆ ನೀವೆಲ್ಲ ಜಾಣ ಮಕ್ಳಾಗಿದ್ರಿಂದ ನೀವೇನ್ ಮಾಡ್ತಿದ್ದೀರಾ? ಭಗವದ್ಗೀತೆ ಕ್ಲಾಸ್ ಅಟೆಂಡ್ ಮಾಡ್ತಿದ್ದೀರಾ. ಅದನ್ನ ನಾವು ನಮ್ಮ ಈಗಿನ ಟೆಕ್ನಾಲಜಿನ ಟಿವಿ, ಮೊಬೈಲು, ಲ್ಯಾಪ್ಟಾಪ್, ಸ್ಮಾರ್ಟ್ ಫೋನ್ಸ್ ಇದನ್ನೆಲ್ಲ ನಾವ್ ಏನಕ್ಕೆ ಉಪಯೋಗಿಸ್ಕೋಬೇಕು ಅನ್ನೋದನ್ನ ನಾವು ತಿಳ್ಕೊಂಡಿರ್ಬೇಕು. ಅದರಿಂದ ನಾವು ಈಗ ನೋಡಿ, ಏನೋ ಒಂದ್ ಸರ್ಚ್ ಮಾಡ್ಲಿಕ್ಕೆ ಗೂಗಲ್ಗೆ ಹೋಗ್ತೀರಿ, ಅದೇನಾಗುತ್ತೆ? ನಮ್ಮನ್ನ ಬೇರೆ ಬೇರೆ ಕಡೆಗೆ ಕರ್ಕೊಂಡು ಹೋಗುತ್ತೆ. ಅದರಿಂದ ಏನಾಗುತ್ತೆ? ನಮ್ ಟೈಮ್ ಎಲ್ಲ ವೇಸ್ಟ್ ಆಗುತ್ತೆ. ಅದಕ್ಕೆ ಆದಷ್ಟು ಜಾಸ್ತಿ ಏನ್ ಮಾಡ್ಬೇಕು? ನಮ್ಗೆ ಎಷ್ಟಕ್ಕೆ ಅವಶ್ಯಕತೆ ಇದೆಯೋ ಅಷ್ಟಕ್ ಮಾತ್ರನೇ ನಮ್ಮ ಟೆಕ್ನಾಲಜಿನ ಯೂಸ್ ಮಾಡ್ಕೋಬೇಕು. ನಾವೆಲ್ಲ ಮುಂಚೆ ಏನ್ ಮಾಡ್ತಿದ್ವಿ? ಲೈಬ್ರರಿಗೆ ಹೋಯ್ತಿದ್ವಿ, ಬುಕ್ ಹುಡುಕ್ತಾ ಇದ್ವಿ, ಎಲ್ಲ ಪದೇ ಪದೇ ತುಂಬಾ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದೇ ನಮ್ಗೆ ದೊಡ್ಡ ಸಾಹಸ ಆಯ್ತಿತ್ತು. ಆದ್ರೆ ನಿಮ್ಗೆಲ್ಲ ಏನೋ ಇಲ್ಲಿ ಕ್ವಿಸ್ ಕೇಳ್ತಾ ಇದ್ರೆ ಅಲ್ಲೇನ್ ಮಾಡ್ತಿರ್ತೀರಾ? ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಮಾಡಿ ಆನ್ಸರ್ ಹೇಳ್ತಿರ್ತೀರಾ ಅಲ್ವಾ? ಹಾಗೆ ನಿಮ್ಗೆ ತುಂಬಾ ಅಡ್ವಾನ್ಸ್ ಆಗಿದೆ. ಅದನ್ನ ನೀವು ಒಳ್ಳೇದಕ್ಕೆ ಉಪಯೋಗಿಸ್ಕೊಳ್ಳಿ. ಇನ್ಫಾರ್ಮೇಶನ್ ನ ಗ್ಯಾದರ್ ಮಾಡೋದು ನಿಮ್ಗೆ ಕಷ್ಟನೇ ಇಲ್ಲ, ತುಂಬಾ ಈಸಿ. ಅದರಿಂದ ನೀವು ಈಸಿಯಾಗಿ ಕಲಿಬಹುದು ವಿಷಯಗಳನ್ನ. ನೀವು ಒಳ್ಳೇದಕ್ಕೆ ಉಪಯೋಗಿಸ್ಕೋಬೇಕು. ಆಯ್ತಾ? ನಾವು ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ, ನೀವು ಗಮನ ಎಲ್ಲಿ ಕೇಂದ್ರೀಕರಿಸ್ತೀರಾ? ಇವಾಗ ಕ್ಲಾಸ್ ನಲ್ಲಿ ಪಾಠ ಮಾಡುವಾಗ ಕರೆಕ್ಟ್ ಆಗಿ ಮ್ಯಾಮ್ ಏನ್ ಪಾಠ ಮಾಡ್ತಿದ್ದಾರೆ ಅನ್ನ ಕೇಳಿದ್ರೆ ನಿಮ್ಮ ಏಕಾಗ್ರತೆ, ಚಿತ್ತತೆ ಹೆಂಗಿರುತ್ತೆ? ಒಂದೇ ಕಡೆ ಇರುತ್ತೆ. ಅವಾಗ ಎಲ್ಲರ ಅಟೆನ್ಷನ್ ಒಂದೇ ಕಡೆ ಇದ್ದಾಗ ನೀವೇನ್ ಮಾಡ್ತೀರಾ? ಚೆನ್ನಾಗಿ ಅರ್ಥ ಮಾಡ್ಕೊಂತೀರಾ. ಅರ್ಥ ಮಾಡ್ಕೊಂತ ಬೇಗ ಕಲಿತೀರಾ. ಅದೇ ಯಾರೋ ಪಕ್ಕದಲ್ಲಿ ಒಬ್ರು ಮಾತಾಡಿದ್ರೆ ಏನ್ ಮಾಡ್ತೀರಾ? ನಿಮ್ ಕಾನ್ಸಂಟ್ರೇಷನ್ ಆ ಕಡೆಗೆ ಹೋಗುತ್ತೆ, ನಿಮ್ ಏಕಾಗ್ರತೆ ಏನಾಗುತ್ತೆ? ಭಸ್ಮ ಆಗುತ್ತೆ. ಅದಕ್ಕೆ ನೀವೇನ್ ಮಾಡ್ಬೇಕು? ಹಾಳಾಗಕ್ಕೆ ನೀವು ಅವಕಾಶ ಕೊಡ್ಬಾರ್ದು. ನಮ್ಮ ಏಕಾಗ್ರತೆ ಯಾವಾಗ್ಲೂ ಯಾವ ಕಡೆ ಇರ್ಬೇಕು? ನಮ್ಮ ಗುರಿ ಕಡೆ ಇರ್ಬೇಕು. ಇವಾಗ ನಮ್ ಗುರಿ ಏನು ಮಕ್ಳ? ಇವಾಗ ಸ್ಕೂಲಿಂದ ಓದೋದು. ಕೃಷ್ಣ ಕಾಲಿಂಗ್ ಕಡೆಯಿಂದ ಏನು ನಿಮ್ ಗುರಿ? ಭಗವದ್ಗೀತೆ 700 ಶ್ಲೋಕನ ಬಹೆಟ್ ಮಾಡೋದು. ಹೆಂಗೆ ಕಲಿಯೋದು? ಅದ್ರ ಜೊತೆಗೆ ನಾವು ಅರ್ಥ ಮಾಡ್ಕೊಂತ ಕಲಿಬೇಕು. ಕೃಷ್ಣ ಕಾಲಿಂಗ್ ಇಂದ ನಿಮ್ಗೆ ಎಷ್ಟು ಒಳ್ಳೆ ಅಡ್ವಾಂಟೇಜ್ ಇದೆ ಅಂದ್ರೆ ನೋಡಿ ಮಕ್ಳ, ಈಗ ನಿಮ್ಗೆ
ಬರೀ ಶ್ಲೋಕ ಹೇಳ್ಕೊಡೋದಷ್ಟೇ ಅಲ್ಲ, ಅದ್ರ ಜೊತೆಗೆ ಆಗ್ಲೇ ಹೇಳ್ದೆ ಅರ್ಥನೂ ನಿಮ್ಮ ಅಮ್ಮಂಗೆ. ಹೇಳ್ಕೊಡ್ತಾ ಇದ್ದಾರೆ. ನಿಮ್ಗೆ ಶ್ಲೋಕದ ಜೊತೆಗೆ ಏನ್ ಹೇಳ್ಕೊಡ್ತಾ ಇದೀವಿ ನಾವು? ಅರ್ಥನೂ ಹೇಳ್ಕೊಡ್ತಾ ಇದೀವಿ. ಅರ್ಥನ ತಿಳ್ಕೊಳ್ಳೋದ್ರಿಂದ ಏನಾಗುತ್ತೆ ನಿಮ್ಗೆ? ಒಂದು ಶ್ಲೋಕ ಹೇಳಿದ ತಕ್ಷಣ ನಿಮ್ಗೆ ಏವಂ ಸತತ ಯುಕ್ತ ಏ ಭಕ್ತಾಸ್ತ್ವಾಂ ಪರ್ಯುಪಾಸತೆ ಅಂದ್ರೆ ಅಲ್ಲಿ ಅರ್ಜುನ ಕೇಳ್ತಾನೆ ಭಕ್ತನಾಗಿರೋನು ಹೇಗಿರ್ಬೇಕು ಅನ್ನೋದನ್ನ. ಅದನ್ನ ನೀವು ಅರ್ಥ ಮಾಡ್ಕೊಂಡಿದ ತಕ್ಷಣ ಏನಾಗುತ್ತೆ ನಿಮ್ಗೆ? ಆ ಶ್ಲೋಕ ಚೆನ್ನಾಗಿ ನೆನ್ಪಲ್ಲಿ ಉಳಿಯುತ್ತೆ. ಅದಕ್ಕೆ ನಾವೇನ್ ಮಾಡ್ಬೇಕು? ಶ್ಲೋಕನ ಅರ್ಥ ಮಾಡ್ಕೋತಾ ಕಲಿಬೇಕು. ನಾವೇನ್ ಮಾಡ್ಬೇಕು ಇವಾಗ? ಶ್ಲೋಕನ ಯಾರ್ದು ಸ್ಕ್ರೀನ್ ಶೇರಿಂಗ್ ಆಗಿದೆ? ಓಕೆ, ಕಲಿಬೇಕು. ಶ್ಲೋಕನ ಹೇಗ್ ಕಲಿಬೇಕು ನಾವು? ಅರ್ಥ ಮಾಡ್ಕೊಂತ ಕಲಿಬೇಕು. ಸ್ಕೂಲಲ್ಲಿ ಪಾಠನ ಹೇಗ್ ಕಲಿಬೇಕು? ಮ್ಯಾಮ್ ಹೇಳ್ತಾ ಇದ್ದಂಗೆ ನಾವು ಅರ್ಥ ಮಾಡ್ಕೋತಾ ಕಲಿಬೇಕು. ಓಕೆನಾ? ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ನಿಮ್ಮ ಮಸ್ತಕದಲ್ಲಿ ಚೆನ್ನಾಗಿ ಬರ್ಕೊಳ್ಳಿ. ಏನಂತ? ನಾವು ಶ್ಲೋಕ ಕಲಿಬೇಕಂದ್ರೆ ಅದ್ರ ಮುಂಚೆ ಏನ ಮಾಡ್ಬೇಕು? ಜೊತೆಲಿ ಅರ್ಥನ ತಿಳ್ಕೊಬೇಕು. ಎಷ್ಟು ಸಾಧ್ಯನೋ ಅಷ್ಟು ಅರ್ಥನ ನೀವು ತಿಳ್ಕೊಳ್ಳೋದಿಕ್ಕೆ ಟ್ರೈ ಮಾಡ್ಬೇಕು. ಓಕೆನಾ? ನೆಕ್ಸ್ಟ್ ಪಾಯಿಂಟ್, ನಾವೇನ್ ಮಾಡ್ಬೇಕು? ಬೆಳಿಗ್ಗೆ ಎದ್ದೊಳ್ತೀವಿ. ಎದ್ದ ತಕ್ಷಣ ಏನ್ ಮಾಡ್ತೀವಿ ನಾವು? ಸ್ಕೂಲಿಗೆ ರೆಡಿ ಆಗ್ತಾ ಇರ್ತೀವಲ್ವಾ? ಅವಾಗ ನಾವೇನ್ ಮಾಡ್ಬೋದು ಅಂದ್ರೆ ಒಂದು ಏನ್ ಪ್ರಯತ್ನ ಮಾಡ್ಬೋದು ಅಂದ್ರೆ, ಮನೇಲಿ ನಾವು ಫುಲ್ ಆಡಿಯೋ ಕಳಿಸ್ತೀವಲ್ವಾ ಮಕ್ಳ? ಎಲ್ಲಾ ಅಧ್ಯಾಯಗಳದ್ದು ಪ್ರತಿ ಅಧ್ಯಾಯ ಮುಗಿದ್ಮೇಲೆ ಫುಲ್ ಆಡಿಯೋ ಕಳಿಸ್ತೀವಿ. ಆ ಆಡಿಯೋನ ಪ್ಲೇ ಮಾಡಿ ಕೇಳ್ತಾ ನೀವೇನ್ ಮಾಡ್ಬೋದು? ಸ್ಕೂಲ್ಗೆ ರೆಡಿ ಆಗ್ಬೋದು. ಆಯ್ತಾ? ಅದಕ್ಕೆ ನಾವೇನ್ ಮಾಡ್ಬೋದು? ಕೇಳ್ತಾನು ಕಲಿಬೋದು. ನೀವು ಕಲಿಯೋದಕ್ಕೆ ಇದು ಒಂದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್. ನಾವು ಎಷ್ಟು ಸರಿ ಕೇಳ್ತೀವೋ ಅಷ್ಟು ಸರಿ ನಿಮ್ ಮೈಂಡ್ಗೆ ಹೋಗ್ತೆ. ನೀವು ಕೇಳ್ತಾ ಏನ್ ಮಾಡ್ತೀರಾ? ನೀವು ಜೊತೆಲಿ ಹೇಳೋದನ್ನ ಕಲಿತೀರಾ. ಹೇಳ್ತಾ ಏನ್ ಮಾಡ್ತೀರಾ? ಒಂದಿನ ಆಡಿಯೋನ ಆಫ್ ಮಾಡಿ ನೀವೇ ಹೇಳಲಿಕ್ಕೆ ಶುರು ಮಾಡ್ತೀರಾ. ಓಕೆನಾ? ನಾವ್ ಬೆಳಿಗ್ಗೆ ರೆಡಿ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ಶ್ಲೋಕನ ಕೇಳ್ತಾ ರೆಡಿ ಆಗ್ಬೇಕು ಸ್ಕೂಲ್ಗೆ. ಮಾಡ್ತೀರಾ ಅಲ್ವಾ ಮಕ್ಳ? ವೆರಿ ಗುಡ್. ಈಗ ಶ್ಲೋಕ ಕಲೀಲಿಕ್ಕೆ ಇವಾಗ ನಾವೇನ್ ಮಾಡ್ಬೇಕು ಅನ್ನೋದು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ. ಮೊದಲನೇದು 12ನೇ ಅಧ್ಯಾಯ. 12ನೇ ಅಧ್ಯಾಯದಲ್ಲಿ ಎಷ್ಟು ಶ್ಲೋಕ ಇದೆ ಮಕ್ಕಳ? 20 ಶ್ಲೋಕ ಇದೆ. ವೆರಿ ಗುಡ್. ಎಲ್ಲ ಕಲ್ತ್ಕೊಂಡಿದ್ದೀರಲ್ಲ? ಹಂಗೆ ಮ್ಯೂಟ್ ಮಾಡ್ಕೊಳ್ಳಿ. ಆನ್ಸರ್ ಮಾಡ್ಬಿಟ್ಟು ಹಂಗೆ ಮ್ಯೂಟ್ ಮಾಡ್ಕೊಬಿಡಿ. 20 ಶ್ಲೋಕನ ನಾವು ಹೇಗೆ ಡಿವೈಡ್ ಮಾಡ್ಬೇಕಂದ್ರೆ 1 to 5 ಸೀರೀಸ್ ಅಲ್ಲಿ ಡಿವೈಡ್ ಮಾಡ್ಬೇಕು. 1 ರಿಂದ 5, 6 ರಿಂದ 10, 11 ರಿಂದ 15, 16 ರಿಂದ 20. ನಾವ್ ಹೇಗೆ ಗ್ರೂಪ್ ಮಾಡ್ಬೇಕು? 1 to 5 ಗ್ರೂಪ್ ಅಲ್ಲಿ ನಾವು ಶ್ಲೋಕನ ಡಿವೈಡ್ ಮಾಡ್ಕೋಬೇಕು. ಈಗ ನಿಮ್ಗೆ ಓದ್ಲಿಕ್ಕೆ ಬರುತ್ತೆ. 12ನೇ ಅಧ್ಯಾಯ, 15ನೇ ಅಧ್ಯಾಯ ಎಷ್ಟೋ ಜನ ಆಲ್ರೆಡಿ ವಿಡಿಯೋ ಎಲ್ಲ ಕಳಿಸಿದೀರಾ. ನಿಮ್ಗೆ ಓದ್ಲಿಕ್ಕೆ ಬರುತ್ತೆ. ಆದ್ರೆ ನೆಕ್ಸ್ಟ್ ನಾವೇನ್ ಮಾಡ್ಬೇಕು? ಮುಂದಕ್ಕೆ ಹೋಗ್ಬೇಕು. ಮುಂದಕ್ಕೆ ಹೋಗೋದಂದ್ರೆ ಏನು? ನೀವು ಕಂಠಸ್ಥ ಮಾಡ್ಬೇಕು ಶ್ಲೋಕಗಳನ್ನ. ಅದಕ್ಕೆ ನಾವೇನ್ ಮಾಡ್ಬೇಕು? ಕಂಠಸ್ಥ ಮಾಡೋದಿಕ್ಕೆ ಅದನ್ನ ಗ್ರೂಪ್ ಮಾಡ್ಕೊಬೇಕು. ಎಷ್ಟು? 1 to 5 ಗ್ರೂಪ್. ಅದು ತುಂಬಾ ಈಸಿಯಾಗಿ ನಿಮ್ಗೆ ಅರ್ಥ ಆಗುತ್ತೆ. 1 to 5 ಗ್ರೂಪ್ ಮಾಡಿದ್ಮೇಲೆ ನಿಮ್ಗೆ ಶ್ಲೋಕ ಕಲ್ತಿದ್ದೀರಾ ಅಂತ ತಿಳ್ಕೊಳ್ಳಿ. ಈಗ 12ನೇ ಅಧ್ಯಾಯ ಪೂರ್ತಿ 20 ಶ್ಲೋಕ ಕಲ್ತಿದ್ದೀರಾ. ಆದ್ರೆ ನಿಮ್ಗೆ ಏನಾಗುತ್ತೆ? ಮಧ್ಯ ಶ್ಲೋಕಗಳು ಇದೇನಾ ಶ್ಲೋಕ ಅಥವಾ ಮಿಕ್ಸ್ ಆಗ್ತಿದ್ಯಾ? ನಾನು 12 ಹೇಳೋದ್ ಬದಲು 14ನೇ ಶ್ಲೋಕ ಹೇಳದ್ನಾ ಅಂತ ಕನ್ಫ್ಯೂಷನ್ ಶುರು ಆಗುತ್ತೆ. ಅದಕ್ಕೆ ನಾವೇನ್ ಮಾಡ್ಬೇಕು? ಗ್ರೂಪ್ ಮಾಡ್ಕೊಂಡಿದೀವಿ. ಈಗ ಬರೀ 1 ರಿಂದ 5 ಅಂತ ಹೇಳಿದೀನಿ. 1 ರಿಂದ 5 ಏನ್ ಮಾಡ್ಬೇಕು? ನಾವು ಅಲ್ಲಿ ಅಗೈನ್ ಗ್ರೂಪ್ ಮಾಡ್ಬೇಕು. 1 and 5, 2 and 4. ಮಿಡಲ್ ಶ್ಲೋಕ ಯಾವುದು? 3. ಆಯ್ತಾ? ಅದೇ ತರ ಸೆಕೆಂಡ್ ಗ್ರೂಪ್ ಬಂದ್ರೆ 6 and 10, 7 and 9. ಮಿಡಲ್ ಶ್ಲೋಕ ಯಾವುದು? 8. ಈ ತರ ನಾವು ಗ್ರೂಪ್ ಮಾಡ್ಕೋಬೇಕು. ಆಗ ಗ್ರೂಪ್ ಮಾಡ್ಕೊಂಡಾಗ ನೀನ್ ಎಷ್ಟನೇ ಶ್ಲೋಕ ಹೇಳ್ತಿದ್ಯಾ ಅನ್ನೋದು, ಯಾವ್ದಾದ್ಮೇಲೆ ಯಾವ ಶ್ಲೋಕ ಬರ್ಬೇಕು ಅನ್ನೋದು ನಮ್ಗೆ ಬೇಗ ಅರ್ಥ ಆಗುತ್ತೆ. ನಾವು ಎಲ್ಲೂ ಮಿಸ್ ಮಾಡಿ ಈ ಶ್ಲೋಕ ಹೇಳೋದ್ ಬದಲು ಇನ್ನೊಂದು ಶ್ಲೋಕ ಹೇಳೋದಕ್ಕೆ ಹೋಗೋದಕ್ಕೆ ಚಾನ್ಸಸ್ ಕಡಿಮೆ ಇರುತ್ತೆ. ಅದಕ್ಕೆ ನಾವೇನ್ ಮಾಡ್ಬೇಕು? 1 to 5 ಗ್ರೂಪ್ ಮಾಡ್ಬೇಕು. ಅದ್ರ ಜೊತೆಗೆ ತುಂಬಾ ಇಂಪಾರ್ಟೆಂಟ್ ಆಗಿ ಇನ್ನೊಂದು ಪಾಯಿಂಟ್ ಏನ್ ಮಾಡ್ಬೇಕಂದ್ರೆ, ಈಗ ನೋಡಿ 12ನೇ ಅಧ್ಯಾಯದಲ್ಲಿ ಮೊದಲನೇ ಶ್ಲೋಕ ಏನ್ ಶುರು ಆಗುತ್ತೆ? ಮೊದಲನೇ ಚರಣ ಸಾಕು. ಎಲ್ಲ ಎಷ್ಟೊಂದ್ ಚೆನ್ನಾಗಿ ಆಗ್ಲೇ. ವೆರಿ ನೈಸ್. ಎಲ್ಲ ಮ್ಯೂಟ್ ಮಾಡ್ಕೊಳ್ಳಿ. ಈಗ ನಮ್ಗೇನು ನಿಮ್ಗೆ ಗೊತ್ತಾಗ್ಬಿಡ್ತು ಶ್ಲೋಕ 12ರಲ್ಲಿ 1 ಯಾವ್ದು ಅಂದ ತಕ್ಷಣ ಹೇಳ್ಬಿಟ್ರಿ. ಅದೇ 12ರಲ್ಲಿ 8 ಯಾವ್ದು ಅಂದ್ರೆ ಹೇಳ್ತೀರಾ ನೀವು?
ಹೇಳ್ತೀರಾ? ಯಾವ್ದು ಗೊತ್ತಾ? ವೆರಿ ನೈಸ್. ಆಲ್ರೆಡಿ ಕಲ್ತಿದ್ದೀರಾ. ನನ್ ಟಿಪ್ಸ್ ಕೊಡೋದೇ ಮುಖ್ಯ ಆಗಿಲ್ಲ ಅಲ್ವಾ? ಎಲ್ಲ ಮ್ಯೂಟ್ ಮಾಡ್ಕೊಳ್ಳಿ, ಎಲ್ಲ ಮ್ಯೂಟ್ ಮಾಡ್ಕೊಳ್ಳಿ. ನಾನ್ ಟಿಪ್ಸ್ ಕೊಡದೇ ಇದ್ರು ನೀವೆಲ್ಲ ಕಲ್ತ್ಬಿಟ್ಟಿದ್ದೀರಾ. ಎಷ್ಟು ಜಾಣ ಮಕ್ಳಲ್ವಾ ನೀವು. ವೆರಿ ನೈಸ್. ಮೈಯೇವ ಮನ ಆಧತ್ಸ್ವ. ಅದಕ್ಕೆ ನಾವ್ ಏನ್ ಮಾಡ್ಬೇಕು, ಈ ತರ ಒಂದು ಫಾಲೋ ಮಾಡಿ. 12.1 ಏವಂ ಸತತ ಯುಕ್ತಾಯೇ ಅಂದ್ರೆ 12ನೇ ಅಧ್ಯಾಯದಲ್ಲಿ ಮೊದಲನೇ ಶ್ಲೋಕ ಏವಂ ಸತತ ಯುಕ್ತಾಯೇ. ನೆಕ್ಸ್ಟ್ 12.2 ಮಯ್ಯಾವೇಶ ಮನೋ ಏಮಾನ್. 12.3 12ನೇ ಅಧ್ಯಾಯದಲ್ಲಿ 3ನೇ ಶ್ಲೋಕ ಯಾವುದು? ಏತ್ವಕ್ಷರಮ ನಿರ್ದೇಶಂ. 12.4 12ನೇ ಅಧ್ಯಾಯದ 4ನೇ ಶ್ಲೋಕ ಸನ್ನಿಯಂ ಮೇಂದ್ರಿಯ ಗ್ರಾಮಂ. ನೆಕ್ಸ್ಟ್ 12ನೇ ಅಧ್ಯಾಯದಲ್ಲಿ 5ನೇ ಶ್ಲೋಕ ಯಾವುದು? ಕ್ಲೇಶೋಧಿಕತ ರಸ್ತೆ. ಅದಕ್ಕೆ ನೀವೇನ್ ಮಾಡ್ಬೇಕು, ಈ ತರ ಬರ್ಕೊಬೇಕು. ಫಸ್ಟ್ ಏನ್ ಬರ್ಕೋಬೇಕು? 12.1 12.2 ಮೊದಲನೇ ಚರಣನ ನಾವು ಲಿಂಕ್ ಮಾಡ್ಕೋಬೇಕು. ಅದ್ರ ಜೊತೆಗೆ ಏನ್ ಮಾಡ್ಕೋಬೇಕು? ನಾವು ಲಿಂಕ್ ಮಾಡ್ಕೋಬೇಕು. ಅವಾಗ ನಮ್ಗೆ ಏನಾಗುತ್ತೆ, 12.1 ಅಂದ ತಕ್ಷಣನೇ ನಿಮ್ಗೆ ಹೆಂಗ್ ಬಂತು ಇವಾಗ 12.8 ಚೆನ್ನಾಗಿ ಕಲ್ತಿದ್ದೀರಾ ನೀವು ಆಲ್ರೆಡಿ. ಇದನ್ನೇ ಫಾಲೋ ಮಾಡಿ. ಈ ತರ ನಾವೇನ್ ಮಾಡ್ತಾ ಹೋಗ್ಬೇಕು, ಪ್ರತಿಯೊಂದು ಅಧ್ಯಾಯಕ್ಕೂ ನಾವು ಗ್ರೂಪ್ ಮಾಡ್ಕೊಂತ ಆ ಶ್ಲೋಕಕ್ಕೆ ಆ ಅಧ್ಯಾಯದಲ್ಲಿ ಯಾವ ನಂಬರ್ ಇದೆ ಅಂತ ಲಿಂಕ್ ಮಾಡ್ಕೋತಾ ಹೋಗ್ಬೇಕು. ನೀವು ಲಿಂಕ್ ಮಾಡ್ಕೋತಾ ಹೋದಷ್ಟು ಏನಾಗುತ್ತೆ, ನೀವು ತುಂಬಾ ಈಸಿಯಾಗಿ ಕಲ್ತ್ಕೊಳ್ಳೋಕೆ ಶುರು ಆಗ್ತೀರಾ. ಇದಾದ್ಮೇಲೆ ನೆಕ್ಸ್ಟ್ ನಿಮ್ ಮನ್ಸಲ್ಲಿ ಬೇರೆ ಕಡೆ ಇನ್ನೆಲ್ಲೋ ಆಟ ಆಡ್ಬೇಕು ಅಂದ್ರೆ ಇಲ್ಲಿ ಶ್ಲೋಕ ಕಲಿಯಕ್ ಬರುತ್ತಾ? ಬರುತ್ತಾ? ಆಟ ಆಡ್ಬೇಕು ಅಂತ ನಿಮ್ ಮನ್ಸು ಬೇರೆ ಕಡೆ ಬರಲ್ಲ ಅಲ್ವಾ? ನಿಮ್ ಮೈಂಡ್ ಕಾನ್ಸಂಟ್ರೇಷನ್ ಕ್ಲಾಸ್ ಅಲ್ಲಿ ಇದ್ರೆ ಮಾತ್ರ ಇರುತ್ತೆ. ನೀವ್ ಆಟ ಆಡ್ಬೇಕು ಅಂತಿದ್ರೆ ಏನಾಗುತ್ತೆ? ಬರಲ್ಲ. ಅದಕ್ಕೆ ನಾವ್ ಏನ್ ಮಾಡ್ಬೇಕು, ಅನಾವಶ್ಯಕವಾಗಿ ಬೇರೆ ಕಡೆ ನಮ್ ಮನ್ಸು ಹರಿದೋಗದೆ ಹಾಗೆ ನೋಡ್ಕೋಬೇಕು. ಆಯ್ತಾ? ನಮ್ ಕಾನ್ಸಂಟ್ರೇಷನ್ ಇಲ್ಲ, ನಾವು ಇವತ್ತು ಅರ್ಧ ಗಂಟೆ ಡಿಸೈಡ್ ಮಾಡಿದೀವಿ ಶ್ಲೋಕ ಕಲಿಬೇಕು ಅಂತ. ಸೊ ನಾನ್ ಏನ್ ಮಾಡ್ಬೇಕು, ಶ್ಲೋಕ ಕಲೀಲಿಕ್ಕೆ ನಾನು ಅರ್ಧ ಗಂಟೆ ಮೀಸಲಿಡ್ಬೇಕು. ಯಾವ ಕಡೆಗೂ ನನ್ ಕಾನ್ಸಂಟ್ರೇಷನ್ ಚೇಂಜ್ ಆಗ್ಬಾರ್ದು. ಈ ತರ ನಾವೇನ್ ಮಾಡ್ತಾ ಹೋಗ್ಬೇಕು, ನಾವು ಒಂದೇ ಕಡೆಗೆ ನಮ್ಮ ಗಮನನ ಹರಿಸ್ಬೇಕು. ಬೇರೆ ಕಡೆ ಅನಾವಶ್ಯಕವಾಗಿ ಚಿಂತೆ ಮಾಡೋದನ್ನ ಬಿಡ್ಬೇಕು. ಆಯ್ತಾ? ಅವಾಗ ಮಾತ್ರ ನಾವು ಕಾನ್ಸಂಟ್ರೇಷನ್ ನ ಮಾಡಕ್ಕಾಗುತ್ತೆ. ನೆಕ್ಸ್ಟ್ ಈಗ ಶ್ಲೋಕಗಳಲ್ಲಿ ಮಧ್ಯ ಎಷ್ಟೊಂದು ವರ್ಡ್ಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಶ್ರೇಯೋ ಹಿ ಜ್ಞಾನಂ ಅಭ್ಯಾಸಾತ್ ಅಂದ್ರೆ 12ನೇ ಅಧ್ಯಾಯದ 12ನೇ ಶ್ಲೋಕ ಮೊದಲನೇ ಚರಣ ಶ್ರೇಯೋ ಹಿ ಜ್ಞಾನಂ ಅಭ್ಯಾಸಾತ್. ಇವಾಗ ಶ್ರೇಯ ಅನ್ನೋದನ್ನ ನಾವು ಬೇರೆ ಕಡೆಗೆ ಲಿಂಕ್ ಮಾಡ್ಕೋಬೇಕು. ಈಗ ಹೆಸರು ಇರ್ಬೋದು, ಬೇರೆ ವಸ್ತು ಇರ್ಬೋದು, ಅಥವಾ ಜಾಗ ಇರ್ಬೋದು. ಆತರ ಇದು ನಾನ್ ಶ್ರೇಯ ಅಂತ ಹೇಳಿದ್ದು ಹೆಸರುಗಾಗತ್ತೆ. ಅದನ್ನೇ ಶ್ರೇಯಸ್ಸು ಅಂತಾನು ನಾವ್ ಅನ್ಕೋಬಹುದು. 12ನೇ ಅಧ್ಯಾಯದಲ್ಲಿ 12ನೇ ಶ್ಲೋಕ ಶ್ರೇಯಸ್ಸಿನ ಬಗ್ಗೆ ಇದೆ. ಆಯ್ತಾ? ನಾವು ಭಗವದ್ಗೀತೆ ಕಲ್ತ್ರೆ ನಮ್ಗೆ ಏನಾಗುತ್ತೆ, ಶ್ರೇಯಸ್ಸು ಸಿಗುತ್ತೆ ಅಂತ ನಾವು ಅನ್ಕೋಬೇಕು. ಆ ತರ ಪ್ರತಿಯೊಂದು ವರ್ಡ್ ನ ಫಸ್ಟ್ ವರ್ಡ್ ನ ನಾವು ಲಿಂಕ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ಬೇಕು. ಏನ್ ಮಾಡ್ಬೇಕು, ನಾವು ಪದಗಳನ್ನ ಬೇರೆ ಬೇರೆ ಕಡೆ ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವೋ ಆ ಕಡೆಗೆ ಲಿಂಕ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ಬೇಕು. ಆಯ್ತಾ? ಇದನ್ನ ಏನಂತ ಹೇಳ್ತಾರೆ, ಕನೆಕ್ಷನ್ ಮೆಥಡ್ ಅಂತ ಹೇಳ್ತಾರೆ. ಒಂದು ಶ್ಲೋಕದಲ್ಲಿರೋ ಪದಗಳನ್ನ ನಾವು ಹುಡುಕೊಂಡು, ಈಗ ನೋಡಿ 3.14 ಅಂದ್ರೆ 3ನೇ ಅಧ್ಯಾಯದಲ್ಲಿ 14ನೇ ಶ್ಲೋಕ ಅನ್ನದ್ಭವಂತಿ ಭೂತಾನಿ ಪರ್ಜನ್ಯಾದನ್ನ ಸಂಭವ ಯಜ್ಞಾದ್ಭವತಿ ಪರ್ಜನ್ಯೋ ಯಜ್ಞ ಕರ್ಮ ಸಮುದ್ಭವ. ನಮ್ಗೆ ಅನ್ನ ಎಲ್ಲಿಂದ ಸಿಗುತ್ತೆ? ಮಳೆಯಿಂದ ಸಿಗುತ್ತೆ. ಮಳೆ ಇಲ್ಲ ಮತ್ತೆ ಎಲ್ಲಿಂದ ಕೊನೆಗೆ ಆ ಶ್ಲೋಕದ ಅರ್ಥ ಬರೋದು, ನಾವು ಕರ್ಮದಿಂದ ಎಲ್ಲಾನು ಪಡಿತೀವಿ ಅಂತ. ಈಗ ಅನ್ನ ಅನ್ನೋ ಪದ ನಾವು ಡೈಲಿ ಊಟ ಮಾಡ್ತೀವಿ. ಹಂಗಾಗಿ ಅದನ್ನ ನಾವೇನ್ ಮಾಡ್ಬೋದು, ಅನ್ನ ನೋಡಿದ ತಕ್ಷಣ ನಮ್ಗೆ ನೆನ್ಪಾಗ್ಬೇಕು. ಆ 3ನೇ ಅಧ್ಯಾಯದಲ್ಲಿ 14ನೇ ಶ್ಲೋಕ ಅನ್ನದ್ಭವಂತಿ ಅಂತ ಬರುತ್ತೆ. ಹಂಗಾಗಿ ನಾವು ಈ ಶ್ಲೋಕನ ಇದಕ್ಕೆ ಲಿಂಕ್ ಮಾಡ್ಕೋಬಹುದು. ಆ ತರ ಪ್ರತಿಯೊಂದು ವಸ್ತು ಅಥವಾ ಜಾಗ ಅಥವಾ ಹೆಸರು ನಿಮ್ಗೆ ಯಾವ ತರನೋ ಆ ತರ ನಿಮ್ಗೆ ಎಲ್ಲಾರು ಸಿಗುತ್ತಾ ಅಂತ ಟ್ರೈ ಮಾಡ್ಬೇಕು. ಆಯ್ತಾ? ಆ ತರ ಮಾಡ್ಕೊಂಡು ನಾವೇನ್ ಮಾಡ್ಬೇಕು, ಕನೆಕ್ಟ್ ಮಾಡ್ಕೋಬೇಕು. ವರ್ಡ್ ಟು ವರ್ಡ್ ನಾವು ಶ್ಲೋಕಗಳನ್ನ ಕಲೆಕ್ಟ್ ಮಾಡ್ಕೋಬೇಕು. ಇನ್ನೊಂದು ನಿಮ್ಗೆ ಎಲ್ರಿಗೂ ಗೊತ್ತಿದೆ, ಎಲ್ಲಾ ಮಕ್ಕಳಿಗೆ ಸ್ಕೂಲಲ್ಲಿ ಕೆಲವು ಕಡೆ ಇದೆ, ಯೋಗ ಮಾಡಿಸ್ತಾರೆ, ಪ್ರಾಣಾಯಾಮ ಮಾಡಿಸ್ತಾರೆ, ಧ್ಯಾನ ಮಾಡಿಸ್ತಾರೆ. ನಿಮ್ ಸ್ಕೂಲ್ಗಳಲ್ಲಿ ಮಾಡಿಸ್ತಾರ ಮಕ್ಕಳ? ಎಸ್ ಮ್ಯಾಮ್. ವೆರಿ ಗುಡ್.
ಎಷ್ಟು ಅದೃಷ್ಟ ಅಂತ ನೋಡಿ. ನಮ್ಗೆಲ್ಲ ಅದೇನು ಗೊತ್ತೇ ಇರ್ಲಿಲ್ಲ. ನಿಮ್ಗೆಲ್ಲ ಸ್ಕೂಲಲ್ಲೂ ಹೇಳ್ಕೊಡ್ತಾರೆ, ಭಗವದ್ಗೀತೆ ಹೇಳ್ಕೊಡ್ತಾರೆ, ಯೋಗ ಕಲಿಸ್ತಾರೆ ಅಲ್ವಾ? ನೀವೆಷ್ಟು ಒಳ್ಳೆ ಸ್ಕೂಲ್ ಸೇರ್ಕೊಂಡಿದ್ದೀರಲ್ವಾ? ಅದಕ್ಕೆ ನಾವೇನ್ ಮಾಡ್ಬೇಕು, ಪ್ರತಿದಿನ ಧ್ಯಾನ ಮಾಡ್ಬೇಕು. ಧ್ಯಾನ ಮಾಡಿದಾಗ ನಾನು ಫಸ್ಟ್ ನಿಮ್ಗೆ ಏನಂತ ಹೇಳ್ದೆ, ನಮ್ಮ ಏಕಾಗ್ರತೆ ಒಂದೇ ಕಡೆ ಇಟ್ಕೋಬೇಕು. ಆ ಏಕಾಗ್ರತೆ ಯಾವಾಗ ಬರುತ್ತೆ ಅಂದ್ರೆ ನಾವು ಯೋಗ ಧ್ಯಾನ ಮಾಡೋದ್ರಿಂದ ನಮ್ಗೆ ಏಕಾಗ್ರತೆ ಬರುತ್ತೆ. ಓಕೆನಾ? ದಿವ್ಯಾಕ ಇನ್ನೊಂದ್ ಸೆಷನ್ ಮಾಡ್ಬೇಕಾ, ಒಂದ್ರಲ್ಲೇ ಎಂಡ್ ಮಾಡದ? ಒಂದ್ರಲ್ಲಿ ಎಂಡ್ ಮಾಡಿದ್ರೆ ಬೆಟರ್ ಅನ್ಸುತ್ತೆ. ಬೇಕಾದ್ರೆ ಮತ್ತೆ ಇನ್ನೊಂದು ರಿವಿಷನ್ ಸೆಷನ್ ಇನ್ನೊಂದು ಇಟ್ಕೊಳ್ಳೋಣ ನೆಕ್ಸ್ಟ್ ವೀಕ್. ನೆಕ್ಸ್ಟ್ ವೀಕ್ ಆಗಲ್ಲ. ಸರಿ ಬಿಡಿ, ಹಾಗೆ ಮಾಡೋಣ. ಇನ್ನೊಂದು ನೆಕ್ಸ್ಟ್ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್, ನಮ್ಮ ದೇಹ ಪ್ರವೃತ್ತಿ ಹೇಗೆ ಬೆಳೆಯುತ್ತೆ ಅಂದ್ರೆ ನಾವು ಏನು ತಿಂತೀವಿ, ಊಟನ, ಆಹಾರನ, ಅದ್ರ ಮೇಲೆ ನಮ್ ದೇಹ ಪ್ರವೃತ್ತಿ ಇರುತ್ತೆ. ನೀವು ಸಾತ್ವಿಕವಾದ ಆಹಾರನ ತಿಂದ್ರೆ ಅದೇ ತರ ನಮ್ಮ ಮನಸ್ಸು ಇರುತ್ತೆ, ಅದೇ ತರ ಶಾಂತತೆಯಿಂದ ಕೂಡಿರುತ್ತೆ. ಅದೇ ನಾವು ಬೇಡದಿರಂತ ಆಹಾರಗಳು, ನಿಮ್ಗೆಲ್ಲ ಫೇವ್ರೇಟ್ ಇರ್ಬೋದೋ ಇಲ್ಲೋ ಗೊತ್ತಿಲ್ಲ, ನೀವೆಲ್ಲ ಒಳ್ಳೆ ಮಕ್ಳು, ನನ್ ಪ್ರಕಾರ ನೀವೆಲ್ಲ ಸಾತ್ವಿಕವಾದ ಆಹಾರನೇ ತಿಂತೀರಾ ಅನ್ಸುತ್ತೆ. ನಾವೇನ್ ಮಾಡ್ಬೇಕು, ಬೇಕರಿ ತಿಂಡಿ ತಿನ್ನೋದು, ಜಂಕ್ ಫುಡ್ ತಿನ್ನೋದು, ಇಂಥದನ್ನೆಲ್ಲ ನಾವು ಫಸ್ಟ್ ಬಿಡ್ಬೇಕು. ಮನೆ ಊಟ, ಆರೋಗ್ಯಕರವಾದ ಊಟನ ನಾವು ತಿನ್ನೋದಕ್ಕೆ ಶುರು ಮಾಡ್ಬೇಕು. ಓಕೆನಾ? ನೀವೆಲ್ಲ ಮಾಡ್ತಿದ್ದೀರಾ ಅನ್ಸುತ್ತೆ ಅಲ್ವಾ? ನೀವೆಲ್ಲ ಒಳ್ಳೆ ಮಕ್ಳು, ನೀವೆಲ್ಲ ಮನೆ ಊಟನೇ ತಿನ್ನೋದು ಅಲ್ವಾ? ನೀವ್ಯಾರು ಬೇಕರಿ ತಿಂಡಿ ಎಲ್ಲ ತಿನ್ನಲ್ಲ ಜಾಸ್ತಿ? ತಿನ್ನದೇ ಇಲ್ಲ. ವೆರಿ ಗುಡ್. ನಂಗೆ ಗೊತ್ತಿದೆ ನೀವೆಲ್ಲ ಎಷ್ಟು ಒಳ್ಳೆ ಮಕ್ಳು ಅಂತ. ನೆಕ್ಸ್ಟ್ ನಮ್ ಮನ್ಸು ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್, ಯಾರಾದ್ರೂ ಏನಾದ್ರೂ ಹೇಳಿದ ತಕ್ಷಣ ನಾವೇನ್ ಮಾಡ್ತೀವಿ, ನಮ್ಗೆ ಇಷ್ಟ ಆಗದೆ ಇರೋ ವಿಷಯ ಹೇಳಿದ ತಕ್ಷಣ ನಾವೇನ್ ಮಾಡ್ತೀವಿ, ಫಸ್ಟ್ ಕೋಪ ಬರ್ಸ್ಕೊತೀವಲ್ವಾ? ಹಾ ಹೌದು. ಅದರಿಂದ ಏನಾಗುತ್ತೆ, ಕೋಪ ಹೇಗಿರುತ್ತೆ ಅಂದ್ರೆ ಬೆಂಕಿ ಇದ್ದಾಗೆ. ಬೆಂಕಿ ಏನ್ ಮಾಡುತ್ತೆ, ಫಸ್ಟ್ ತಾನಿರೋ ಜಾಗನ ಅದಕ್ಕೆ ಕೋಪ ಏನ್ ಮಾಡುತ್ತೆ, ಫಸ್ಟ್ ನಮ್ಮನ್ನ ಸುಡುತ್ತೆ. ಕೋಪ ಸುಟ್ಟಾಗ ಏನಾಗುತ್ತೆ, ನಮ್ಮ ಮನಸ್ಸು ಶಾಂತವಾಗಿ ಇಟ್ಕೊಳಕ್ ಆಗತ್ತಾ? ಇಲ್ಲ. ನೋ. ಅದಕ್ಕೋಸ್ಕರ ನಾವ್ ಏನ್ ಮಾಡ್ಬೇಕು, ಅದು ಪ್ರಾಬ್ಲಮ್ ಬಂದಿದೆ, ಅದ್ ಹೆಂಗೋ ಸಾಲ್ವ್ ಆಗೇ ಆಗುತ್ತೆ. ಪ್ರಾಬ್ಲಮ್ ಇದ್ಮೇಲೆ ಸೊಲ್ಯೂಷನ್ ಇದ್ದೇ ಇರುತ್ತೆ. ಅದಕ್ಕೆ ನಾವ್ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡ್ದೇನೆ ಆದಷ್ಟು ಶಾಂತತೆಯಿಂದನೇ ನಾವು ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ಬೇಕು. ಬೇರೆಯವರು ನಮ್ಗೆ ಕೋಪ ಬರಿಸ್ಲಿ, ಆದ್ರೆ ನಾವೇನ್ ಮಾಡ್ಬೇಕು, ಕೋಪ ಮಾಡ್ಕೋಬಾರ್ದು. ಹೌದು. ಈಗ ನಾವೇನ್ ಮಾಡಕ್ ಬಂದಿದೀವಿ, ಅಂತ ಗುಣಗಳನ್ನೆಲ್ಲ ಕಲಿಯೋದಿಕ್ಕೆ ಭಗವದ್ಗೀತೆಗೆ ಸೇರ್ಕೊಂಡಿದೀವಿ. ಓಕೆನಾ? ನಾವ್ ಅದನ್ನ ಚೆನ್ನಾಗಿ ಫಾಲೋ ಮಾಡೋಣ. ನೆಕ್ಸ್ಟ್ ನಾವು ಕೋಪ ಮಾಡ್ಕೋಬಾರ್ದು ಅಂತ 16ನೇ ಅಧ್ಯಾಯದ 21 ಶ್ಲೋಕದಲ್ಲಿದೆ. ಹೇಳು ಶ್ಲೋಕ ಕಲ್ತಿದ್ಯಲ್ಲ ನೀನು? ದ್ವಾರನ್ನಾಶನಮಾತ್ಮನಃ ಕಾಮಕ್ರೋಧಸ್ತಥಾ ಲೋಭಸ್ತಸ್ಮಾದೇತತ್ರಯಂ ತ್ಯಜೇತ್. ನಿಮ್ಗೆಲ್ಲ ನಾನ್ ಹೇಗೆ ಹೇಳ್ದೆ ಅದೇ ತರ ನೀವು ಹೇಳ್ತೀರಾ. ಯಾವಾಗ ಚೆನ್ನಾಗಿ ಬಯಟ್ ಮಾಡಿ ಶ್ಲೋಕನ ಅರ್ಥ ಮಾಡ್ಕೊಂಡು ಕಲ್ತ್ಕೊಂಡಾಗ ನಿಮ್ಗೇನಾಗುತ್ತೆ, ನೀವು ಕೂಡ ಅದೇ ನಾನು ಹೇಗೆ ಉಚ್ಚಾರ ಮಾಡ್ದೆ ಇವಾಗ ಶ್ಲೋಕ ಹೇಳಿದ ತಕ್ಷಣನೇ ಹೇಳ್ದೋ ಆ ತರ ನೀವು ಹೇಳ್ಬೋದು. ಅದಕ್ಕೆ ನೀವೇನ್ ಮಾಡ್ಬೇಕು, ಚೆನ್ನಾಗಿ ಒಂದು ಮಂತ್ರ ಇದೆ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ನಾವೇನ್ ಮಾಡ್ಬೇಕು, ದಿಸ್ ಇಸ್ ದ ಓನ್ಲಿ ಶಾರ್ಟ್ ಕಟ್, ಯು ಹ್ಯಾವ್ ಟು ಫಾಲೋ ಪ್ರಾಕ್ಟೀಸ್. ನಿಮ್ಗೆಲ್ಲರಿಗೂ ಗೊತ್ತಿದೆ. ಇವಾಗ ನೆಕ್ಸ್ಟ್ ನಿಮ್ಗೆ ಮರ್ತೋಗುತ್ತೆ ಶ್ಲೋಕ. ಎಲ್ಲರೂ ಅನ್ಮ್ಯೂಟ್ ಮಾಡ್ಕೊಂಡು ಆನ್ಸರ್ ಮಾಡ್ಬೇಕು ನಾನು ಕೇಳೋ ಕ್ವಶನ್ಸ್ಗೆ. ನಿಮ್ಗೆಲ್ಲರಿಗೂ ಶ್ಲೋಕ ಮರ್ತೋಗುತ್ತಾ? ನೀವೆಲ್ಲ ಶ್ಲೋಕ ವೇಟ್ ಮಾಡ್ತೀರಲ್ಲ? ಯಾವತ್ತಿಂದ ಶುರು ಮಾಡ್ತೀರಾ? ಈಗಿಂದನೇ ಶುರು ಮಾಡ್ತೀರಾ. ಓಕೆನಾ? ಇವಾಗ ನೀವೆಲ್ಲ ವಿಡಿಯೋನ ನೋಡಿ ಹೇಳಿ ಕಳ್ಸಿದಿರಲ್ವಾ? ನೆಕ್ಸ್ಟ್ ನೀವೇನ್ ಮಾಡ್ಬೇಕು, ಶ್ಲೋಕನ ಕಣ್ಮುಚ್ಕೊಂಡು ಹೇಳೋದಿಕ್ಕೆ ಟ್ರೈ ಮಾಡ್ಬೇಕು. ನಿಮ್ಗೆಲ್ಲ ಟಿಪ್ಸ್ ಇಷ್ಟ ಆಯ್ತಾ ಹೇಳ್ಕೊಟ್ಟಿದ್ದು? ಇಷ್ಟ ಆಯ್ತಾ ಎಲ್ರಿಗೂ? ಈಗ ಲಾಸ್ಟ್ 5 ಮಿನಿಟ್ಸ್ ಇದೆ. ನಿಮ್ಮ ಟಿಪ್ಸ್ ಏನು ಅಂತ ಯಾರು ಒಂದಿಬ್ರು ಹೇಳಿ. ಈಗ ನಾನು ಏನ್ ಹೇಳಿದೀನೋ ಅದು ಬಿಟ್ಟು ಇನ್ಯಾವ್ದಾದ್ರು ಟಿಪ್ಸ್ ನಿಮ್ಗೆ ಗೊತ್ತಿದ್ರೆ ಬೇರೆಯವ್ರೆಲ್ರು ಕಲ್ತ್ಕೋತಾರೆ, ನೀವ್ ಹೇಳ್ಬೋದು. ಓಕೆನಾ? ಯಾರು ಹೇಳ್ತೀರಾ? ಹ್ಯಾಂಡ್ ರೈಸ್ ಮಾಡಿ. ಸುಮ್ನೆ ಎಲ್ಲರ ಜೊತೆಲಿ ಮಾತಾಡ್ಬೇಡಿ, ಹ್ಯಾಂಡ್ ರೈಸ್ ಮಾಡಿ. ವಿಷ್ಣು ಹೇಳ್ಬಿಟ್ಟ.
ಮ್ಯಾಮ್ ನಾನು ಮ್ಯಾಮ್ ಒಂದ್ ಶ್ಲೋಕದಲ್ಲಿ ಎರಡೆರಡು ವರ್ಡ್ ನ ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಇದ್ ಮಾಡ್ತಾ ಇದೀನಿ, ಕಲಿತಾ ಇದೀನಿ. ಓಕೆ. ಇನ್ನೊಂದು ಪಾಯಿಂಟ್, ಇಂಪಾರ್ಟೆಂಟ್ ಪಾಯಿಂಟ್ ನಿಮ್ಗೆ ಹೇಳ್ಬೇಕಿತ್ತು ನಾನು. ಏನಂದ್ರೆ ಈಗ ಶ್ಲೋಕದ ವಿಷಯದಲ್ಲಿ ಬೇರೆ ವಿಷಯ ಬಿಡಿ, ಶ್ಲೋಕ ಕಲಿವಾಗ ನಾವು ಉಚ್ಚಾರನ ಕರೆಕ್ಟ್ ಆಗಿ ಕಲಿಬೇಕು. ಒಂದ್ಸರಿ ನೀವು ತಪ್ಪಾಗಿ ಉಚ್ಚಾರ ಮಾಡಿ ಬಯಟ್ ಮಾಡ್ಬಿಟ್ರೆ ನಾವು ಅದನ್ನ ಯಾವತ್ತೂ ಸರಿ ಮಾಡಕ್ ಆಗಲ್ಲ. ಅದಕ್ಕೆ ನಾವ್ ಏನ್ ಮಾಡ್ಬೇಕು, ಕಲಿಯುವಾಗ ರಸ್ವಕ್ಷರ, ದೀರ್ಘಾಕ್ಷರ, ಅನುಸ್ವಾರ, ವಿಸರ್ಗನ ಪ್ರತಿಯೊಂದನು ಕೂಡ ಗಮನ ಇಟ್ಟು ಓದ್ಬೇಕು. ಅವಾಗ ನಾವು ಕಲಿಬೇಕಾದ್ರೆ ಏನ್ ಮಾಡ್ಬೇಕು, ನಾವ್ ಏನ್ ಕಲ್ತಿರ್ತೀವೋ ಅದು ನಮ್ಮ ಮೈಂಡ್ ಅಲ್ಲಿ ಯಾವಾಗ್ಲೂ ಉಳ್ಕೊಳುತ್ತೆ. ಅದಕ್ಕೆ ನಾವ್ ಏನ್ ಮಾಡ್ಬೇಕು, ಕಲಿಯುವಾಗ ಶ್ಲೋಕನ ಸ್ಪಷ್ಟತೆಯಾಗಿ ಚೆನ್ನಾಗಿ ಉಚ್ಚಾರಣೆ ಮಾಡುತ್ತಾ ಕಲಿಬೇಕು. ಓಕೆನಾ? ನೆಕ್ಸ್ಟ್ ಸಮೃದ್ಧ ಹೇಳ್ಪುಟ. ನಾನು ದಿನ ರೆಕಾರ್ಡಿಂಗ್ ಹಾಕ್ಬಿಟ್ಟು ಇಟ್ಟಿರ್ತೀನಿ. ನಾನು ಕೆಲ್ಸ ಮಾಡುವಾಗ 10 ಶ್ಲೋಕನ ಕೇಳಿಸ್ಕೊಂಡ್ ಕಲಿತೀನಿ. ನಾನ್ ಅದ್ ಹೇಳಾಯ್ತು. ಅದರ್ ದ್ಯಾನ್ ನಾನೀಗ ಏನೇನ್ ಹೇಳಿದೀನೋ ಅದನ್ನೆಲ್ಲ ಬಿಟ್ಟು ಬೇರೆ ಇನ್ಯಾವ್ದಾದ್ರು ಪಾಯಿಂಟ್ಸ್ ಇದ್ರೆ, ಇಂಪಾರ್ಟೆಂಟ್ ಪಾಯಿಂಟ್ಸ್ ಇದ್ರೆ ಬರೀ ಒಂದ್ 4 ನಿಮಿಷ ಇದೆ, ಹೇಳಿ. ಖುಷಿ ಹೇಳ್ಪುಟ. ವೆರಿ ಗುಡ್, ವೆರಿ ಗುಡ್. ನೆಕ್ಸ್ಟ್ ಯಾರು ಹ್ಯಾಂಡ್ ರೈಸ್ ಮಾಡಿರೋದು? ಭವಿಷ್. ಮಾತಾಜಿ, ಒಂದ್ಸಲಿ ಶ್ಲೋಕನ ಬರ್ದು ಪ್ರಾಕ್ಟೀಸ್ ಮಾಡಿದ್ರೆ 10 ಸಲಿ ಓದೋದಕ್ಕೂ ಒಂದ್ಸಲಿ ಬರೆಯೋದಕ್ಕೂ ಲೈಕ್ ಜಾಸ್ತಿ ನೆನಪಿರುತ್ತೆ. ಇದನ್ನ ಮಾಡ್ಬೋದು. ಅದ್ರ ಜೊತೆಗೆ ಏನ್ ಮಾಡ್ಬೇಕು, ನಾನು ಹೇಳ್ದೆ ಅಲ್ವಾ, ಏನ್ ಹೇಳ್ದೆ ನಾನು? ಪುಸ್ತಕದಲ್ಲಿ ಅಲ್ಲ ಮಸ್ತಕದಲ್ಲಿ ಬರಿಬೇಕು. ಅದನ್ನ ಟ್ರೈ ಮಾಡಿ. ಓಕೆನಾ? ಓಕೆನಾ? ನೆಕ್ಸ್ಟ್ ಯಾರಿದ್ದೀರಾ ಹ್ಯಾಂಡ್ ರೈಸ್ ಮಾಡಿರೋರು? ಖುಷಿ ಆಯ್ತು. ಓಕೆ, ಇನ್ನೇನಾದ್ರು ಡೌಟ್ ಇದ್ರೆ 1-2 ನಿಮಿಷದಲ್ಲಿ ಕೇಳ್ಬೋದು, ಕೇಳಿ. ಮ್ಯಾಮ್ 8 to 10 ವರೆಗೂ ಇರುತ್ತೆ ಕ್ಲಾಸ್ ಅಲ್ವಾ? ಇಲ್ಲ, ಇನ್ನೊಂದ್ 3 ನಿಮಿಷ ಇದೆ. ಅಷ್ಟ್ರಲ್ಲಿ 8 to 10 ಏನೆ, ಅಷ್ಟೊತ್ತಿಗೆ ಆಗುತ್ತೆ. 8-10. ಇನ್ಯಾರಿಗೇನಾದ್ರು ಡೌಟ್ ಇದ್ಯಾ? ಇನ್ಮೇಲೆ ಕಂಟೆಂಟ್ ಏನಾದ್ರು ಪ್ರಾಬ್ಲಮ್ ಇದ್ಯಾ? ಎಲ್ಲ ಮಾಡ್ತೀರಲ್ಲ? ಎಲ್ಲರೂ ಜೋರಾಗಿ ಹೇಳಿ. ನಾವೆಲ್ಲ ಕಂಠಸ್ಥ ಮಾಡ್ತೀವಿ ಅಂತ ಒಂದ್ಸರಿ ಜೋರಾಗಿ ಹೇಳಿ, ಅನ್ಮ್ಯೂಟ್ ಮಾಡ್ಕೊಂಡು. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಎಲ್ಲರೂ ನೀವೆಲ್ಲ ಮಾಡ್ತೀರಾ, ನೀವೆಲ್ಲ ಜಾಣ ಮಕ್ಳು, ನಂಗೆ ಗೊತ್ತಿದೆ. ನಾವು ಡಿಸೆಂಬರ್ ಗಂಟೆ ಟಾರ್ಗೆಟ್ ಕೊಟ್ಟಿದ್ದಾರೆ. ನಾವೆಲ್ಲ ಯಾವಾಗ ಕಲಿಬೇಕು? ಅಕ್ಟೋಬರ್ಗೆ ಕಲ್ತ್ ಮುಗ್ಸಿರ್ಬೇಕು. ಯಾವ ತರ ಕಲ್ತಿರ್ಬೇಕು? ನಾವು ಕ್ಲಾಸ್ ಮುಗಿಯೋಷ್ಟೊತ್ತಿಗೆ ಪ್ರತಿದಿನ ಅವತ್ತಿನ ಶ್ಲೋಕ ಅವತ್ತೇ ಬಯಟ್ ಮಾಡೋದಿಕ್ಕೆ ಟ್ರೈ ಮಾಡ್ಬೇಕು. ಓಕೆನಾ? ಓಕೆ, ಯೋಗೇಶ್ ಹೇಳ್ಬಿಟ್ಟ. ಹೌದು, ಅರ್ಥ ಹೇಳ್ಕೊಡ್ತಿದೀವಿ. ಬಟ್ ಯಾವ್ಯಾವ ಸ್ಕೂಲ್ ಅವ್ರು ಮಾಡ್ತಿದಾರೆ ಗೊತ್ತಿಲ್ಲ. ಅದು ಹೇಳ್ಕೊಡ್ತೀವಿ ಬಿಡಿ ಪುಟ, ಎಲ್ಲಾರ್ಗು ಹೇಳ್ತೀವಿ. ಎಲ್ಲಾರು ಶ್ಲೋಕದ ಅರ್ಥ ಹೇಳ್ಕೊಡ್ಲಿಕ್ಕೆ. ಈಗ ಎಲ್ಲರೂ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಎಲ್ಲ ಜೊತೆಲಿ ಹರಿ ಓಂ ಅಂದ ತಕ್ಷಣ ಪ್ರಾರ್ಥನೆ ಶುರು ಮಾಡ್ಬೇಕು. ಓಕೆ, ಎಲ್ಲ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಯಾರು ಮಾತಾಡ್ಬಾರ್ದು. ನಾವ್ ಹೇಗಿರ್ಬೇಕು? ಕಾನ್ಸಂಟ್ರೇಷನ್ ನಾವೀಗ ಪ್ರೇಯರ್ ಹೇಳೋ ಕಡೆನೆ ಇರ್ಬೇಕು. ಹರಿ ಓಂ. ಯೋಗೇಶಂ ಎಲ್ಲ ಲೌಡ್ಲಿ ಆಗಿ ಹೇಳಿ. ಜೈ ಶ್ರೀ ಕೃಷ್ಣ. ಇನ್ನೊಂದು ಪಾಯಿಂಟ್ ನಿಮ್ಗೆ ಹೇಳಿಲ್ಲ ನಾನು. ರಾತ್ರಿ ಹೊತ್ತು ಬೆಳಗ್ಗೆಯಿಂದ ರಾತ್ರಿವರೆಗೂ ನಾವೇನ್ ಮಾಡಿರ್ತೀವಿ ಅದನ್ನ ಮನನ ಮಾಡ್ಕೊಂತ ಮಲ್ಕೋಬೇಕು. ಆಗ ನಿಮ್ಗೆ ಒಳ್ಳೆ ಕನ್ಸು ಬೀಳುತ್ತೆ. ನೀವ್ ಕಲ್ತಿದ್ದನ್ನ ನೆನ್ಪು ಮಾಡ್ಕೊಂತೀರಾ. ಒಂದ್ಸರಿ ರಿವಿಷನ್ ನಿಮ್ಗೆ ಆಗತ್ತೆ. ಓಕೆನಾ? ಯಾರು ಖುಷಿ ಡೌಟಾ? 1 minute ಇದೆ, ಟೈಮ್ ಆಗಲ್ಲ. ಮೇ ಬಿ ಆಡಿಯೋ ಮಾಡಿ ಕಳ್ಸು ಪುಟ್ಟ. ನಿನ್ಗೆ ಗ್ರೂಪ್ ಅಲ್ಲಿ, ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಆಡಿಯೋ ಮಾಡಿ ಕಳ್ಸು, ನಿನ್ಗೆ ರಿಪ್ಲೈ ಮಾಡ್ತೀವಿ. ಓಕೆ, ಆಲ್ಮೋಸ್ಟ್ ಎಲ್ರು ಡೌಟ್ ಕ್ಲಿಯರ್ ಆಗಿದೆ ಅನ್ಸುತ್ತೆ. ನಮ್ ಮಕ್ಳೆಲ್ಲ ರೆಡಿ ಆಗ್ತಾರೆ ಗೀತಾ ಜಯಂತಿಗೆ ಶ್ಲೋಕನ ವಿತೌಟ್ ಸೀಯಿಂಗ್ ಹೇಳಲಿಕ್ಕೆ. ಓಕೆ, ಧನ್ಯವಾದ. ಎಲ್ಲ ಹೇಳಿ ನಾವ್ ಮಾಡ್ತೀವಿ ಅಂತ.
ವೆರಿ ಗುಡ್ ಮಕ್ಳ, ವೆರಿ ಗುಡ್, ವೆರಿ ನೈಸ್. ಎಲ್ಲ ಒಂದಿನಕ್ಕೆ ಎಷ್ಟೊಂದು ಕಲ್ತ್ಕೊಂಡ್ಬಿಟ್ರಿ ಅಲ್ಲ. ಓಕೆ, ನೆಕ್ಸ್ಟ್ ಸೆಷನ್ ಅಲ್ಲಿ ನಿಮ್ಗೆ ಇನ್ನು ಯಾವ್ದಾದ್ರು ಇಂಪಾರ್ಟೆಂಟ್